ಸಭಾಪತಿ ಹುದ್ದೆಗೆ ರಾಜೀನಾಮೆ ಕೊಡ್ತಾರಾ ಬಸವರಾಜ ಹೊರಟ್ಟಿ? ಸಭಾಪತಿ ಹುದ್ದೆಗೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿಬಿಟ್ಟಿದ್ದಾರೆ. ಏನಾಯ್ತು ಹಾಗಾದ್ರೆ ಹೊರಟ್ಟಿ ಅವರಿಗೆ? ಯಾಕೆ ರಾಜೀನಾಮೆ ಮಾತಾಡಿದ್ದಾರೆ ನೋಡಿ. ಅವರಿಗೆ ಸಭಾಪತಿ ಸ್ಥಾನವನ್ನ ನಿರ್ವಹಿಸುವುದು ಸಾಕಾಗಿ ಹೋಗ್ಬಿಟ್ಟಿದೆ, ಹಾಗಾಗಿನೇ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇನ್ನೂ ಸ್ವಲ್ಪ ಟೆಕ್ನಿಕಲ್ ಸಮಸ್ಯೆ ಇದೆ, ಅಂದ್ರೆ ರೆಡಿ ಇದ್ದಾರೆ ಅವರು ಮೆಂಟಲಿ ರಾಜೀನಾಮೆ ಕೊಡಲಿಕ್ಕೆ. ಸದನದಲ್ಲಿ ಹನಿ ಟ್ರ್ಯಾಪ್ ಪ್ರಕರಣ, ಅದರ ಬಗ್ಗೆ ಹೇಳಿದ್ದಾರೆ. ಕಾಲ ಕೆಟ್ಟು ಹೋಗಿದೆ, ಜನರಿಗೆ ಮೋಸ ಮಾಡೋ ಟ್ರೆಂಡ್ ಬಂದಿದೆ. ಇದೀಗ ವಿಧಾನಮಂಡಲಕ್ಕೆ ಬಂದಿದೆ, ಒಕ್ಕರ್ಸ್ಕೊಂಡು ಬಿಟ್ಟಿದೆ. ರಾಜಕಾರಣ ಬಹಳ ಕಲುಷಿತ ಆಗಿದೆ. ಸದನದ ಗೌರವ ಹೋಗಿ ಬಹಳ ದಿನ ಆಗಿದೆ. ಚುನಾವಣೆಯಲ್ಲಿ ಸೋಲಿಸಲು ಆಗದಿದ್ರೆ ಈ ರೀತಿ ಟಾರ್ಗೆಟ್ ಸರಿಯಲ್ಲ. ಇದೆಲ್ಲ ದುರ್ದೈವ ಅಂತ ಹೇಳಿ ಬಸವರಾಜ ಹೊರಟ್ಟಿ ಅವರು ಹೇಳಿದ್ದಾರೆ. ಅಂದರೆ ಬಸವರಾಜ ಹೊರಟ್ಟಿ ಅವರ ಮಾತನ್ನು ಕೇಳ್ತಾ ಇದ್ದರೆ ಆದಷ್ಟು ಬೇಗ ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆಯ ಕೊಡುವಂತಹ ಸಾಧ್ಯತೆಗಳಿದ್ದಾವೆ. ಸಭಾಪತಿ ಬಸವರಾಜ ಹೊರಟ್ಟಿಯವರ ಬಾಯಲ್ಲಿ ಇವತ್ತು ರಾಜೀನಾಮೆ ಮಾತು ಬಂದಿದೆ. ಯಾಕೆ ಏನು ಎಂಬುದರ ಬಗ್ಗೆ ಅವರೇ ನನ್ನ ಜೊತೆಗಿದ್ದಾರೆ, ನಾನು ಅವರನ್ನೇ ಮಾತಾಡ್ತೀನಿ. ಸರ್, 45 ವರ್ಷ ತಮ್ಮ ರಾಜಕೀಯ ಜೀವನ, ಎಂದೂ ಸಹ ಇಷ್ಟೊಂದು ಭಾವುಕರಾಗಿರಲ್ಲ ತಾವು. ಯಾಕೆ ಇಷ್ಟೊಂದು ಭಾವುಕ ಸರ್? ಭಾವುಕರಂತಲ್ಲ, ಸದನ ನಡೆಯುವಂಥ ರೀತಿಯಿಂದ. ಯಾಕಂದ್ರೆ ನಮ್ಮ ಮೇಲ್ಮನೆ ಚಿಂತಕರ ಚಾವಡಿ, ಆಮೇಲೆ ಮಾರ್ಗದರ್ಶಕರು ಅಂತಾರೆ. ಇಂಥ ನಮ್ಮ ಸದನದಲ್ಲಿ ಯಾರು ಸಭಾಪತಿಗೆ ಅವರು ಲಕ್ಷ್ಯ ಕೊಡೋಂಗಿಲ್ಲ, ಸಭಾಪತಿ ಮಾತು ಕೇಳೋಂಗಿಲ್ಲ. ಸದನದಲ್ಲಿ ಹೆಂಗೆ ಬೇಕಂಗೆ ಈ ರೀತಿ ಇವು ನಡೆದ್ರೆ, ವರ್ತನೆಗಳು ನಡೆದ್ರೆ ಹೆಂಗೆ ಅಲ್ಲಿ ಕೂತ್ಕೋಬೇಕು? ನಮ್ಮ ಮಾನಸಿಕವಾದಂಥ ಇದನ್ನು ವಿರೋಧವಾಗಿ ಅಲ್ಲಿ ಕೂತ್ಕೊಂಡು ಏನು ಮಾಡೋಕ್ಕಾಗತ್ತೆ? ಅಧಿಕಾರ ಮಾಡಿ ನಾನು ಮಂತ್ರಿ ಆಗೀನಿ, 3 ವರ್ಷ ಸಭಾಪತಿ ಆಗೀನಿ, 10 ವರ್ಷ ಅವ್ರ ಮಾಜಿ ಅಂತಾರೆ, 1 ವರ್ಷ ಅವ್ರ ಮಾಜಿ ಅಂತಾರೆ. ಮತ್ತು ಆ ಸ್ಥಾನಕ್ಕೆ ಗೌರವ ಸಿಗದಿದ್ರೆ ಆ ಸ್ಥಾನದಲ್ಲಿ ಕೂತ್ಕೊಂಡು ನಮ್ಮದೇನು ಉಪಯೋಗ? ಆ ಹಿನ್ನೆಲೆಯಲ್ಲಿ ನಾನು ಭಾಳ ಬೇಸರವನ್ನು ವ್ಯಕ್ತ ಮಾಡಿದ್ದೆ. ಬಟ್ ನನ್ನದೇ ಆದಂಥ ಕೆಲವು ಸ್ನೇಹಿತರದಾರ, ಆತ್ಮೀಯರಾದಾರೆ, ಅವ್ರು ಕೂಡ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರಬೇಕಂತ ಬಂದಿದ್ದೀನಿ. ರಾಜೀನಾಮೆ ಮಾತು ಯಾಕೆ ಸರ್ ತಮ್ಮ ಬಾಯಲ್ಲಿ ಇವತ್ತು ರಾಜೀನಾಮೆ ಮಾತು ಬಂತು? ಮತ್ತು ಇನ್ನು ಏನು ಮಾಡ್ಬೇಕು ಹೇಳಿ ನಿಮ್ಗೆ? ಯಾಕಂದ್ರೆ ಅಲ್ಲಿ ಭಾಳ ಸರಿ ಹೇಳಿನ ಇದನ್ನು, ಅದು ನಡೀದಿದ್ರೆ ಏನು ಮಾಡಬೇಕು? ಹಂಗೆ ನಾನು ಅಧಿಕಾರಕ್ಕೆ ಅಂಟುಕೊಂಡು ಅಲ್ಲಿ ಕುಂದಿರ್ಬೇಕಾ? ನಮ್ಮ ಕಾನ್ಷಿಯಸ್ ವಿರುದ್ಧ ನಾವು ಕುಂದಿರ್ಬೇಕಾ? ಇವೆಲ್ಲ ಬರ್ತಾವೆ. ನಮ್ಮಂಥವರು ಈಗ ನೋಡಿ, ಅನುಭವ ಮಂಟಪ ಎಲ್ಲ ಇದನ್ನು ಮಾಡಿದ್ವಿ, ಅಲ್ಲಿ ನೋಡಿದ್ವಿ. ಅನುಭವ ಮಂಟಪದಲ್ಲಿ ಆವಾಗಿನ ಕಾಲಕ್ಕೆ ಏನಿತ್ತು, ಇವಾಗಿನ ಕಾಲಕ್ಕೆ ಏನಿತ್ತು. ಮತ್ತು ಇಲ್ಲಿವರೆಗೆ ನಾವು ಭಾಳ ಪ್ರಯತ್ನ ಮಾಡಿದ್ದೀನಿ. ಒಂದು ಮಟ್ಟಕ್ಕೆ ತರಕ್ಕೆ ಗುದ್ದಾಡಿದ್ದೀನಿ. ಆದರೂ ಸಹಿತ ಅದು ಮೊನ್ನೆ 2-3 ದಿವಸದ ಇದು ಘಟನೆ ನನಗೆ ಸರಿ ಬಂದಿಲ್ಲ, ಬೇಸರ ಆಗಿದೆ. ಅದಕ್ಕೆ ಸ್ನೇಹಿತರುಗಳು ವಿಚಾರ ಮಾಡ್ಬೇಕಂದ್ರೆ ಟೈಮ್ ಇದ್ದಿದ್ದಿಲ್ಲ, ಬಂದಿದ್ದೀನಿ. ನಾಳೆ ವಿಚಾರ ಮಾಡಿ ಒಂದು ತೀರ್ಮಾನ ಬರ್ತೀನಿ. ಸರ್, ಈಗ ಬಿಲ್ಗಳು ಪಾಸ್ ಆಗೋ ವಿಚಾರದಾಗೆ ಬಿಲ್ಗಳು ಹೆಂಗೆ ಪಾಸ್ ಆಗ್ತಿದ್ದಾವೆ ಅನ್ನೊಂದು ಪ್ರಶ್ನೆ ಮಾಡಿ ಸರ್. ಮಾತನಾಡೋಲ್ಲ ಬಿಲ್, ಏನು ಚರ್ಚೆ ಆಗಲ್ಲ. ಬಿಲ್ ಪಾಸ್ ಆಗಿ 8 ಬಿಲ್ ಪಾಸ್ ಆಗ್ಯಾವ. ನಿನ್ನೆ ಚರ್ಚೆನ ಇಲ್ಲಿ ಬಂದಾದ ಮುಸ್ಲಿಂ ರಿಸರ್ವೇಷನ್ ಚರ್ಚೆ ಬಿಟ್ಟರೆ ಬೇರೆ ಯಾವ ಬಿಲ್ ಚರ್ಚೆ ಮಾಡಿಸೇ ಕೊಟ್ಟಿಲ್ಲ. ಹಿಂದೊಂದು ಇಲ್ತು 16-17 ಮಂದಿ ಬಜೆಟ್ ಮೇಲೆ ಮಾತಾಡ್ಯಾರ ಕೊಟ್ಟಿನಿ, ರಾಜ್ಯಪಾಲರ ಮೇಲೆ ಮಾತಾಡೋಕೆ ಕೊಟ್ಟಿದ್ದೀನಿ, ಎಲ್ಲ ಉತ್ತರ ಹೇಳ್ಯಾರ, ಮುಖ್ಯಮಂತ್ರಿ ಎಲ್ಲ ಆಗೈತೆ. ಬಟ್ ಮಣ್ಣಿಗೆ ಅಂದರೆ ಹಗಲೇ ನಡೀತೈತಿ, ಒಂದೇ ಸರಿ ಅಲ್ಲ. ತಿಳುವಳಿಕೆ ಇದ್ದವರು, ಕಲ್ತವರು ಸಹಿತ, ಟೀಚರ್ಸ್ ಗ್ರ್ಯಾಜುಯೇಟ್ಸ್ ಇದರಿಂದ ಬಂದವರು ಸಹಿತ ಎಷ್ಟೋ ಸರಿ ಇದನ್ನು ನೋಡ್ಯಾರ. ಹಿಂಗೆಲ್ಲ ಆಗ್ತದೆ. ಮತ್ತು ಜನ ಆರಿಸಿ ಕಳಿಸಿದಾಗ ಜನರಿಗೆ ಅದು ನ್ಯಾಯ ಕೊಡಬೇಕಲ್ಲ. ಅಲ್ಲಿ ಕೊಡಲಿಲ್ಲ ಅಂದರೆ ಯಾರಾದರೂ ಒಬ್ಬರು ಬೆಕ್ಕಿಗೆ ಗಂಟೆ ಕಟ್ಟಬೇಕಲ್ಲ. ಆ ಹಿನ್ನೆಲೆಯಲ್ಲಿ ಬಂದಿದೆ ಇಷ್ಟ. ಸರಿ, 18 ಜನ ಶಾಸಕರನ್ನ ಅಮಾನತು ಮಾಡಿದ್ದಾರೆ, ಆ ಬಗ್ಗೆ ತಾವೇನು ಹೇಳ್ತೀರಿ ಸರ್? ಅದು ಅಸೆಂಬ್ಲಿದು, ನಾ ಹೇಳಕ್ಕೆ ಬರೋದಿಲ್ಲ. ಯಾಕಂದ್ರೆ ಅಲ್ಲಿ ಸ್ಪೀಕರ್ ಮೇಲೆ ಹೋಗಿ ಕುಂತು ಗದ್ದಲ ಮಾಡಿ ಏನು ಮಾಡ್ಯಾರ, ಅವರೇ ತೀರ್ಮಾನ ತೊಗೊಂಡಾರ. ಅವ್ರ ಬಗ್ಗೆ ನಾ ಏನು ಮಾಡಬಾರ್ದು, ನನ್ನ ಹೊಸದನ್ನ ಹೇಳ್ತೀನಿ. ರಾಜೀನಾಮೆ ತೀರ್ಮಾನ ಯಾವಾಗ ಏನು ಅಂತ ಏನು ಸರ್? 4 ನಿಮಿಷ ವಿಚಾರ ಮಾಡ್ತೀನಿ. ಥ್ಯಾಂಕ್ ಯು ಸರ್. ನಾನು ನಮ್ಮ ಹಿರಿಯರ ಜೊತೆ ಮತ್ತು ನಮ್ಮ ಸ್ನೇಹಿತರ ಜೊತೆ ಮಾತನಾಡಿ ಮುಂದಿನ ತೀರ್ಮಾನವನ್ನು ತೆಗೆದುಕೊಳ್ತೀನಿ. ಸದ್ಯದ ರಾಜಕಾರಣ ನನಗೆ ಬಹಳಷ್ಟು ನೋವು ತಂದಿದೆ, ಹೀಗಾಗಿ ನಾನು ಈ ತೀರ್ಮಾನಕ್ಕೆ ಬಂದಿದ್ದೀನಿ ಅನ್ನೋದು ಹೊರಟ್ಟಿಯವರ ಮಾತು. ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಯಲ್ಲಪ್ಪ ಸೊಲರಗೊಪ್ಪ, TV5 ಹುಬ್ಬಳ್ಳಿ.